ಹಲೋ ಹಲೋ, ನಾನು ಜಯ ಮಾತಾಡೋದು. ಹಾ ಜಯ, ಹೇಳಮ್ಮ. ಚೆನ್ನಾಗಿದ್ಯಾ? ಅಮ್ಮ ಇಲ್ವಾಣ? ಅಮ್ಮ ಇಲ್ಲಲ್ಲಮ್ಮ, ಎಲ್ಲ ಹೊರಗಡೆ ಹೋದ್ರಲ್ಲ. ಹಲೋ ಹಲೋ, ಏನಮ್ಮ ವಿಷಯ? ಒಳಗ್ ಬಾಣ. ಫೋನ್ ಯಾಕಿಟ್ಟೆ? ನೀನ್ ಕೂತ್ಕೋಣ, ಕಾಫಿ ತರ್ತೀನಿ. ಫೋನ್ ಯಾಕಿಟ್ಟೆ? ನಾನು ಕೇಳ್ತಾ ಇದ್ದೀನಿ. ಏನು ಇದು? ಏನಿದಲ್ಲ? ಏನಿಲ್ಲ ಅಣ್ಣ, ಜಾರ್ ಬಿದ್ಬಿಟ್ಟೆ. ನೀನ್ ಹೇಳಿದ್ದೆಲ್ಲ ನಂಬೋದಿಕ್ಕೆ ನಿನ್ನ ಅಣ್ಣ ಹಳೆ ಅಣ್ಣ ಅಲ್ಲಮ್ಮ. ಈ ಪ್ರಪಂಚ ಏನು ಅಂತ ನಂಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಒಬ್ಬ ವ್ಯಕ್ತಿ ಮಾತಲ್ಲೇ ಅವನೇನು ಅಂತ ನಂಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅವನು ಜಾತಕನೇ ಚಾಲಾಡ್ಬಿಡ್ತೀನಿ. ಎಲ್ಲಿ ಎಲ್ಲಿ ಆ ಶ್ರೀಕಾಂತ್? ಹೇಳಮ್ಮ, ಎಷ್ಟಿಂದ ನಡೀತಿದೆ ಇದೆಲ್ಲ? ಹೇಳಮ್ಮ. ನಾ ಹೇಳ್ತೀನಿ ಸರ್. ಅಮ್ಮವ್ರನ್ನ ಅವ್ರ ಯಜಮಾನ್ರು ದಿನ ಇದೇ ರೀತಿ ಹೊಡೆದು ಬಿಡ್ತು ಹಿಂಸೆ ಕೊಡ್ತಿರ್ತಾರೆ ಸರ್. ಅಣ್ಣ, ಅವ್ರಿಗೇನು ಮಾಡ್ಬೇಡ ಅಣ್ಣ, ಅವ್ರಿಗೇನು ಮಾಡ್ಬೇಡ. ಗಂಡನ್ ಮೇಲೆ ನಡೆಯೋದನ್ನ ತವ್ರ ಮೇಲೆ ಹೇಳೋಳು ಹೆಣ್ಣಲ್ಲ ಅಂತ ನೀನ್ ಅನ್ಕೊಂಡಿದ್ಯಾ? ಹಾಗೆ ತಂಗಿ ಮೇಲೆ ನಡೀತಿರೋ ದೌರ್ಜನ್ಯ ನೋಡ್ಕೊಂಡು ಸುಮ್ಮನೆ ಇರೋ ಅಣ್ಣ ಗಂಡ್ಸಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅಣ್ಣ, ಇನ್ನೊಂದ್ಸತಿ ನಿನ್ನಿಂದ ನನ್ನ ತಂಗಿ ಕಣ್ಣಲ್ಲಿ ಒಂದೇ ಒಂದ್ ತೊಟ್ಟು ಕಣ್ಣೀರ್ ಬಂದ್ರೆ ನಿನ್ನ ದೇಹದಲ್ಲಿ ಒಂದು ತೊಟ್ಟು ರಕ್ತ ಇರಕ್ಕೂ ನಾನು ಬಿಡಲ್ಲ. ಜ್ಞಾಪಕ ಇಟ್ಕೋ. ಸಿದ್ಧಾ ಸಿದ್ಧಾ ಸಿದ್ಧಾ, ಏ ಸಿದ್ಧಾ ಸಿದ್ಧಾ ಸಿದ್ಧಾ. ಏ ವೆಂಕಿ, ಯಾಕೋ ಕೂಗಾಡ್ತಾ ಇದೀಯಾ? ಸಿದ್ಧಾ ಎಲ್ಲಮ್ಮ? ಯಾಕೆ? ಸಿದ್ಧಾ, ಅಶೋಕ್ ಮನೆ ಈಗ ನಮ್ದು. ಮನೆ ಪತ್ರ ತಂದಿದ್ದೀನಿ ನೋಡು. ಅಶೋಕಿನ್ ಸ್ವಲ್ಪ ಹೊತ್ನಲ್ಲೇ ಮನೆ ಖಾಲಿ ಮಾಡ್ಬೇಕು. ಏನ್ ಹೇಳ್ತಾ ಇದೀಯೋ? ಅಶೋಕು ಬೀದಿಗೆ ಬರ್ತಾನೆ. ಬೀದಿಗೆ ಬಂದ್ಮೇಲೆ ಗೋಳಾಡ್ತಾನೆ. ಸ್ವಲ್ಪ ಹೊತ್ನಲ್ಲಿ ಅಪ್ಪ ಮಗ ಇಬ್ರು ಹುಚ್ಚಿರಾಗ್ತಾರೆ. ಸಿದ್ಧ, ತಗೋ ಅಶೋಕ್ ಮನೆ ಪತ್ರ. ನಿಮ್ಮನೆ ಒಡ್ಸಾಕಕ್ಕೆ JCB ಕಳಿಸಿದಾನೆ ಆ ಹಾಲ್ ಮಾರೋನು. ಇವತ್ತು ಯಾವ ದಿನ ಗೊತ್ತಾ? ಗೋಕುಲಾಷ್ಟಮಿ. ಇದೇ ದಿನ ನೀವು ಅವನ ಮನೆಯನ್ನ ಒಡೆದಾಕ್ಸಿದ್ರಿ, ಅದೇ ರೀತಿ ಅವ್ನು ನಿಮ್ಮ ಮನೆಯನ್ನ ಒಡೆದಾಕ್ಸಿ ನಿಮ್ಮನ್ನ ನಿಮ್ಮ ಸಂಸಾರನ ಬೀದಿಗೆ ತಳ್ಳಕ್ ಬರ್ತಿದ್ದಾನೆ. ನಿಮ್ಮ ಮಾನ ಮರ್ಯಾದೆನ ಊರವ್ರ ಮುಂದೆ ಹರಾಜ್ ಹಾಕಕ್ಕೆ ಸಿದ್ಧವಾಗಿ ಬರ್ತಿದ್ದಾನೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಈ ಶಕ್ತಿ ಪ್ರಸಾದ್ ವಂಶದ ಗೌರವ ಪ್ರತಿಷ್ಠೆ ಎಲ್ಲ ಮಣ್ಪಾಲಾಗಿ ಹೋಗುತ್ತೆ. ಈಗ ಲೀಗಲ್ ಆಗಿ ಅವನ್ನ ಏನು ಮಾಡಕ್ಕಾಗಲ್ಲ. ಅವನ ವಿಷಯನ ನೀವು ನನಗೆ ಬಿಟ್ಬಿಡಿ. ಆ ಸಿದ್ಧನ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವನನ್ನ ಅಷ್ಟು ಈಸಿಯಾಗಿ ಎದುರಿಸಕ್ಕಾಗಲ್ಲ. ಆ ಚಕ್ರವ್ಯೂಹನ ಅಭಿಮನ್ಯು ಭೇದಿಸಕ್ಕಾಗದೆ ಸತ್ತ. ಆದ್ರೆ ನಾನು ಹಾಕಿರೋ ಚಕ್ರವ್ಯೂಹದಲ್ಲಿ ಅಭಿಮನ್ಯು ಅಷ್ಟೇ ಅಲ್ಲ, ಅವರಪ್ಪ ಅರ್ಜುನ ಬಂದ್ರು ಅಲ್ಲಿಂದ ಪಾರಾಗಿ ಹೊರಗಡೆ ಹೋಗಕ್ ಸಾಧ್ಯವೇ ಇಲ್ಲ.